ಸ್ನೇಹಿತರೆ, ಬಡ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾಗಿ ಇರುವಂತಹ ನಮ್ಮ ದೇಹಕ್ಕೆ ಬೇಕಾದ ಎನರ್ಜಿಯನ್ನು ಕೊಡುವಂತಹ ಒಂದು ರೆಸಿಪಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅದುವೇ ರಾಗಿ ಲಡ್ಡು. ಹಾಗಾದರೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವಿಶೇಷ ಗುಣಗಳಿರುವ ರಾಗಿ ಲಾಡನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಿನಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಇನ್ನು ಸಣ್ಣ ಕಪ್ಪಿನಲ್ಲಿ ಒಂದು ಫುಲ್ ಕಪ್ ಆಗುವಷ್ಟು ಕಡಲೆಕಾಯಿ ಬೀಜವನ್ನು ತಗೊಂಡಿದ್ದೇನೆ. ಹಾಗೆ ಒಣ ದ್ರಾಕ್ಷಿಯನ್ನು ಒಂದು ಅರ್ಧ ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಇನ್ನು ಬೀಜ ತೆಗೆದಿರುವಂತಹ ಖರ್ಜೂರವನ್ನು ಒಂದು ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಇನ್ನು ಏಲಕ್ಕಿ ಒಂದು 4ರಿಂದ 5. ಕಡಿಮೆ ಸಾಮಾನುಗಳನ್ನು ಬಳಸಿಕೊಂಡು ಕಡಿಮೆ ಸಮಯದಲ್ಲಿ ನಾವು ಈ ಲಾಡನ್ನು ಮಾಡ್ಕೊಳ್ಬಹುದು. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಯನ್ನು ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ಕಡಲೆಕಾಯಿ ಬೀಜವನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷಗಳ ಕಾಲ ಕಡಲೆಕಾಯಿ ಬೀಜವನ್ನು ಮೀಡಿಯಂ ಫ್ಲೇಮ್ನಲ್ಲಿ ನಾವು ಹುರ್ಕೊಳ್ಳುವ. ಇನ್ನು ಇದನ್ನು ನಾನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತೇನೆ. ಇದನ್ನ ನಾವೀಗ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಅದೇ ಬಾಣಲಿಗೆ ನಾವು ತೆಗೆದಿಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಕೂಡ 5ರಿಂದ 10 ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗ್ತದೆ. ತಳ ಹಿಡಿದೇ ಇರೋ ಥರ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಇದನ್ನು ಸಹ ನಾನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತೇನೆ. ಈಗ ತಣ್ಣಗಾಗಿರುವಂತಹ ಕಡಲೆ ಬೀಜದ ಸಿಪ್ಪೆಯನ್ನು ಅಂದರೆ ಹೊಟ್ಟನ್ನು ನಾವು ತೆಕ್ಕೊಳ್ಬೇಕು. ಕೈಯಲ್ಲಿ ಈ ರೀತಿಯಾಗಿ ನಾವು ಸುಲಭವಾಗಿ ತೆಕ್ಕೊಳ್ಬೋದು. ಕಡಲೆಕಾಯಿ ಬೀಜವನ್ನು ನಾವು ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಸಿಪ್ಪೆಯನ್ನು ಸುಲಭವಾಗಿ ತೆಗಿಲಿಕ್ಕೆ ನಮಗೆ ಸುಲಭ ಆಗ್ತದೆ. ಈ ರೀತಿ ಎಲ್ಲ ಕಡಲೆ ಬೀಜದ ಸಿಪ್ಪೆಯನ್ನು ನಾವು ತೆಗೆದಿಟ್ಕೊಳ್ಬೇಕು. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಈ ಮಿಕ್ಸಿ ಜಾರ್ಗೆ ಖರ್ಜೂರವನ್ನು ಸೇರಿಸ್ಕೊಳ್ಳುವ. ಹಾಗೆ ಒಣ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಳ್ಳಿ. ಇನ್ನು ನಾವು ಹುರಿದಿಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜವನ್ನು ಸಹ ಸೇರಿಸ್ಕೊಳ್ಬೇಕು. ಹಾಗೆ ಏಲಕ್ಕಿಯನ್ನು ನಾನಿಲ್ಲಿ ಸಿಪ್ಪೆ ತೆಗೆದು ಪುಡಿ ಮಾಡಿಟ್ಕೊಂಡಿದ್ದೇನೆ. ಅದನ್ನು ಕೂಡ ಸೇರಿಸ್ಕೊಂಡು ನಾವಿದನ್ನು ರುಬ್ಕೊಳ್ಬೇಕು. ಇದು ನುಣ್ಣಗೆ ರುಬ್ಕೊಳ್ಳೋದೇನೋ ಬೇಡ, ಈ ಒಂದು ಹದಕ್ಕೆ ಬಂದರೆ ಸಾಕಾಗ್ತದೆ. ಈಗ ನಾನಿದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇನ್ನು ನಾನಿದಕ್ಕೆ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಯಾವುದೇ ಗಂಟುಗಳು ಇರಬಾರ್ದು. ಅಲ್ಲಿವರೆಗೆ ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟು ಮಿಕ್ಸ್ ಆದ ನಂತರ ಅದಕ್ಕೆ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪವನ್ನು ಹಾಕ್ಕೊಂಡು ಪುನಃ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ನಾನಿಲ್ಲಿ 1 ಲೋಟ ಹಾಲನ್ನು ತಗೊಂಡಿದ್ದೇನೆ. ಒಂದೇ ಸಲ ಪೂರ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಡಿ. ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನಾವಿದನ್ನು ಕಲಿಸ್ಕೊಳ್ಬೇಕು. ನಮಗೆ ಉಂಡೆ ಮಾಡಲಿಕ್ಕೆ ಬರಬೇಕು. ಅಲ್ಲಿವರೆಗೆ ನಾವು ಅದನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೊಂಡ್ರೆ ಆಯಿತು. ಇನ್ನು ನಮಗೆ ಬೇಕಾದ ಗಾತ್ರದಲ್ಲಿ ನಾವು ಉಂಡೆಯನ್ನು ಮಾಡ್ಕೊಳ್ಬೋದು. ದೊಡ್ಡ ಗಾತ್ರದಲ್ಲಿ ಬೇಕಾದರೆ ದೊಡ್ಡ ಗಾತ್ರದಲ್ಲಿ ಅಥವಾ ಸಣ್ಣ ಗಾತ್ರದಲ್ಲಿ ಸಹ ನಾವು ಉಂಡೆಯನ್ನು ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ರಾಗಿ ಲಾಡು ರೆಡಿಯಾಗಿದೆ. ತುಂಬ ಸೊಗಸಾಗಿರ್ತದೆ, ತುಂಬ ರುಚಿಕರವಾಗಿಯೂ ಇರ್ತದೆ. ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದು. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಇದನ್ನ ಯಾರು ಬೇಕಾದರೂ ತಿನ್ಬೋದು. ಇದು ಮೃದುವಾಗಿ ರುಚಿಯಾಗಿಯೂ ಇರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಮಾಡಿದ್ರೂ ನಿಮಗೆ ತಲುಪ್ತದೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.